ಪ್ರಿಯ ವಿದ್ಯಾರ್ಥಿನಃ, ಚಂದ್ರಸ್ಯ ಪ್ರಜಾಸುಖತ್ವೇ, ಪ್ರಜೆಗಳಿಗೆ ಸುಖವನ್ನು ಕೊಡ್ತಾನೆ. ಹೇಗಿದ್ದಾನೆ ಅವನು ಕೇಳಿದರೆ, ಚಂದ್ರಸ್ಯ, ಚಂದ್ರ ಹೇಗೆ ಪ್ರಜೆಗಳ ಸುಖವನ್ನು ಕೊಡ್ತಾನೆ. ಹುಣ್ಣಿಮೆ ಚಂದ್ರ, ಪೌರ್ಣಮಿ ಚಂದ್ರ. ಚಂದ್ರ ಯಾವಾಗಲೂ ಯಾಕೆ ಚಂದ್ರನ ಜೊತೆ ಕಂಪ್ಯಾರಿಸನ್ ಕೇಳಿದರೆ, ಚಂದ್ರನ ನೋಡುವಾಗ ಬಹಳ ಸಂತೋಷವನ್ನು, ತಂಪನ್ನು ಕೊಡುವಂಥವನು. ಸೂರ್ಯನ ಹಾಗೆ ಅಲ್ಲ ಅವನು. ನಮಗೆ ನೋಡುವಾಗ ಅತ್ಯಂತ ಖುಷಿ ಆಗ್ತದೆ ಚಂದ್ರನ ನೋಡುವಾಗ. ಆದ್ದರಿಂದ ಪ್ರಜಾಸುಖತ್ವೇ, ಪ್ರಜೆಗಳನ್ನು ಸುಖವನ್ನು ಕೊಡುವುದರಲ್ಲಿ ಚಂದ್ರನ ಹಾಗೆ ಇವನು. ಪುನಃ ಪುನಃ ನೋಡಬೇಕಂತ ಅನ್ನಿಸ್ತದೆ ರಾಮನನ್ನ. ಕ್ಷಮಾಗುಣೈ ವಸುಧಾಯಾ, ಕ್ಷಮಾಗುಣೈ, ಕ್ಷಮೆಯನ್ನು ಕೊಡುವ ವಿಚಾರದಲ್ಲಿ ವಸುಧಾ 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 ವಸೂನ್ ಧರತೀತಿ ವಸುಧಾ. ವಸು ಅಂದರೆ ಸಂಪತ್ತು, ಅದನ್ನು ಧರಿಸಿದ್ದು ಭೂಮಿ. ವಸುಧಾಯಾ, ಅದರಿಂದ ವಸುಧಾ ಅಂತ ಹೆಸರು ಬಂದದ್ದು ಈ ಭೂಮಿಗೆ. ಅಂದರೆ ನಾವು ವಸುಧಾ, ಈ ಭೂಮಿಯನ್ನು ಎಷ್ಟು ಬಾರಿ, ಅನೇಕ ಬಾರಿ ಅದರ ಮೇಲೆ ನಿಲ್ತೇವೆ, ಮೆಟ್ತೇವೆ ಅಂತ ಅರ್ಥ. ಕಾಲಿನಿಂದ ತುಳಿತೇವೆ ಆ ಭೂಮಿಯನ್ನು. ಜೊತೆಗೆ ಅದನ್ನು, ಭೂಮಿಯನ್ನು ಪೂಜೆ ಮಾಡ್ತೇವೆ. ಆದ್ದರಿಂದ ಅದು ಭೂಮಿ ಅಷ್ಟು ಕ್ಷಮಾಶಾಲಿ, ಕ್ಷಮೆ ಉಳ್ಳದ್ದು. ನಾವಿಷ್ಟು ಮಾಡಿದರೂ ತನ್ನ ಮಕ್ಕಳು ಅಂತ ಭಾವಿಸಿ ಆ ಭೂಮಿ ನಮಗೇನು ಮಾಡೋದಿಲ್ಲ, ಬೇಸರ ಮಾಡಿಕೊಳ್ಳೋದಿಲ್ಲ. ಆದ್ದರಿಂದ ಕ್ಷಮಾಗುಣಗಳಲ್ಲಿ, ಕ್ಷಮೆ ವಿಚಾರದಲ್ಲಿ ಭೂಮಿಯ ಹಾಗೆ ಇವನು. ಮತ್ತು ಇನ್ಯಾವ ವಸ್ತುವಿಗೆ ಕಂಪ್ಯಾರಿಸನ್ ಮಾಡ್ಬೋದು ನೀವು ಹೇಳಿ ಅಲ್ವಾ? ಅಷ್ಟು ಈ ಭೂಮಿ ಕ್ಷಮಾಗುಣ ಇರುವಂಥವಳು. ತಾಯಿ ಹಾಗೆ. ಬುದ್ಧ್ಯಾ ಬೃಹಸ್ಪತೆ ಸ್ತುಲ್ಯ. ಥರ್ಡ್ ಪಾಯಿಂಟ್, ಕಥಮಸ್ತಿ ಶ್ರೀರಾಮ ಬುದ್ಧ್ಯಾ, ಬುದ್ಧಿ. ತೃತೀಯ ಬುದ್ಧಿಯ ವಿಚಾರದಲ್ಲಿ ಎಷ್ಟು ಬುದ್ಧಿ ಅಂತ, ಎಷ್ಟು ಇಂಟೆಲಿಜೆಂಟ್ ಅವನು ಕೇಳಿದರೆ, ಬೃಹಸ್ಪತೆ ತುಲ್ಯ. ಬೃಹಸ್ಪತಿ ದೇವಗುರು ಬೃಹಸ್ಪತಿ, ಅತ್ಯಂತ ಬುದ್ಧಿಮಾನವನು. ಆದ್ದರಿಂದ ದೇವತೆಗಳಿಗೆ ಗುರುಗಳಾಗಿದ್ದಾರೆ. ತುಲ್ಯ ಈಕ್ವಲ್, ಸಮಾನ. ಬುದ್ಧಿಯ ವಿಚಾರದಲ್ಲಿ ನೀವು ಬೃಹಸ್ಪತಿಗೆ ಸಮಾನ ಆದವನು ಶ್ರೀರಾಮ. ವೀರ್ಯೆ ಪರಾಕ್ರಮೆ, ಶಕ್ತಿಶಾಲಿ ಅವನು. ಅದರಲ್ಲಿ ಯಾರ ಜೊತೆ ಕಂಪ್ಯಾರಿಸನ್ ಮಾಡೋದು ಕೇಳಿದರೆ, ಸಾಕ್ಷಾತ್ ಶಚೀಪತೇ, ಸಾಕ್ಷಾತ್ ಪ್ಲಸ್ ಶಚೀಪತೇ. ಶಕಾರಸ್ಯ ಛತ್ವಂ ಅತ್ರ, ಛತ್ವಸಂಧಿ. ಶಕಾರಕ್ಕೆ ಛಕಾರ ಬಂದಿದೆ. ಶ್ಚುತ್ವಸಂಧಿಯ ಒಂದು ಭೇದ ಛತ್ವಸಂಧಿ ಅಂತ. ಬಿಡಿಸೋದು ಹೇಗೆ, ಸ್ಪ್ಲಿಟ್ ಮಾಡೋದು, ಸಾಕ್ಷಾತ್ ಪ್ಲಸ್ ಶಚೀಪತೇ. ಶಚೀಪತಿ ಕಹ ಇಂದ್ರ, ಇಂದ್ರಸ್ಯ ಪತ್ನಿ ಶಚೀದೇವಿ. ಹೇಗೆ ಶಚಿಯ ಪತಿಯಾದಂತಹ ಇಂದ್ರನಿಗೆ ಇವನು ಸಮಾನನು. ಇಂದ್ರನು ದೇವತಾ ಗುರು, ದೇವಗುರು ಇತಿ. ಅತ್ಯಂತ ಬುದ್ಧಿವಂತನು, ಪರಾಕ್ರಮದಲ್ಲಿ ಅತ್ಯಂತ ಪರಾಕ್ರಮಶಾಲಿಯವನು, ದೇವತೆಗಳಲ್ಲಿ ಅತ್ಯಂತ ಪರಾಕ್ರಮಿ. ಅವನಿಗೆ ಇವನು ಪರಾಕ್ರಮದಲ್ಲಿ ಸಮಾನನು ಈ ಶ್ರೀರಾಮ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಮಗೆಲ್ಲ ಏನು ಪರಿಚಿತರಾಗಿದ್ದಾರೆ ಎಲ್ಲ ದೇವತೆಗಳು, ಪ್ರಸಿದ್ಧ ದೇವತೆಗಳು, ಅವರ ಜೊತೆ ಕಂಪ್ಯಾರಿಸನ್ ಆಗ್ತಾ ಇದೆ ಈಗ ಶ್ರೀರಾಮನ ಬಗ್ಗೆ. ಪುನಃ ಕಥಯಾಮಿ. ಚಂದ್ರಸ್ಯ ಪ್ರಜಾಸುಖತ್ವೇ, ಫಸ್ಟ್ ಪಾಯಿಂಟ್. ಪ್ರಜೆಗಳಿಗೆ ಸುಖವನ್ನು ಕೊಡುವ ವಿಚಾರದಲ್ಲಿ ಚಂದ್ರನ ಹಾಗೆ. ಕ್ಷಮಾ ಗುಣೈಹಿ, ಕ್ಷಮಾ ಕೊಡುವಂಥದ್ದಲ್ಲಿ ಏನಾದರೂ ಪ್ರಜೆಗಳು ತಪ್ಪು ಮಾಡಿದರೆ, ಮಿಸ್ಟೇಕ್ ಮಾಡಿದರೆ, ರಾಂಗ್ ಮಾಡಿದರೆ, ಆಗ ಕ್ಷಮೆಯನ್ನು ಕೊಟ್ಟುಬಿಡ್ತಾನೆ. ಅಂತಹ ಅಷ್ಟು ದೊಡ್ಡ ವಿಶಾಲವಾದ ಗುಣ ಇರುವಂಥವನು. ಸಣ್ಣ ತಪ್ಪನ್ನು ದೊಡ್ಡದನ್ನಾಗಿ ಮಾಡಿ ಅದನ್ನು ಬೆಳೆಸುವುದಿಲ್ಲ. ಆಯಿತು, ಇನ್ನು ಮಾಡಬೇಡ, ಆಯಿತು ಈಗ ಹೋಗು, ತಪ್ಪಂತೂ ಒಮ್ಮೆ ಆದದ್ದು ಹಾಗೆ ಆಯಿತು, ಕ್ಷಮಿಸಿದ್ದೇನೆ ಹೋಗು, ಆ ರೀತಿಯಲ್ಲಿ. ಕ್ಷಮಾಗುಣೈಹಿ, ಕ್ಷಮಾ ವಿಚಾರದಲ್ಲಿ ವಸುಧಾಯಾ ಸಮಾನ. ಭೂಮಿಯ ಹಾಗೆ ಸಮಾನನು, ಭೂಮಿಯ ಹಾಗೆ ಇರುವಂಥವನು, ಕ್ಷಮಿಸಿಬಿಡುವಂಥವನು. ಬೃಹಸ್ಪತೇ ಬುದ್ಧ್ಯಾ ತುಲ್ಯ. ಬೃಹಸ್ಪತಿ, ದೇವಗುರುವಾದಂತಹ ಬೃಹಸ್ಪತಿಗೆ ಬುದ್ಧಿ ವಿಚಾರದಲ್ಲಿ ಸಮಾನನು. ಶಚೀಪತೇ ಸಾಕ್ಷಾತ್ ಶಚೀಪತೇ, ಡೈರೆಕ್ಟ್ಲಿ ಸಾಕ್ಷಾತ್ ಇಂದ್ರನಿಗೆ ಸಮಾನನು,
ಪರಾಕ್ರಮದಲ್ಲಿ, ವೀರ್ಯದ ವಿಚಾರದಲ್ಲಿ, ಪರಾಕ್ರಮದ ವಿಚಾರದಲ್ಲಿ, ಶಕ್ತಿಮಾನ್ ಶಕ್ತಿಯ ವಿಚಾರದಲ್ಲಿ ಅವನು ಇಂದ್ರನಿಗೆ ಸಮಾನನಾದವನು. ಇತಿ ಏತಾದೃಶಃ ಶ್ರೀರಾಮಃ ಜನೈಃ ಶ್ರುತಃ. ತಾದೃಶಃ ರಾಮಃ ಅಸ್ತಿ. 9th ಶ್ಲೋಕಃ. ಮೃದುಶ್ಚ ಸ್ಥಿರಚಿತ್ತಶ್ಚ ಸದಾ ಭವ್ಯೋ ನ ಸೂಯಕಃ ಭವ್ಯೋ ನ ಸೂಯಕಃ ಪ್ರಿಯವಾದೇ ಚ ಭೂತಾನಾಂ ಸತ್ಯವಾದೇ ಚ ರಾಘವಃ. ಮೃದುಶ್ಚ ಸ್ಥಿರಚಿತ್ತಶ್ಚ ಸದಾ ಭವ್ಯೋ ನ ಸೂಯಕಃ ಪ್ರಿಯವಾದೇ ಚ ಭೂತಾನಾಂ ಸತ್ಯವಾದೇ ಚ ರಾಘವಃ. ಮೃದುಶ್ಚ ಸ್ಥಿರಚಿತ್ತಶ್ಚ. ಮೃದು ಅತ್ಯಂತ ಮೃದುವಾಗಿರುವಂಥವನು, ಸಾಫ್ಟ್ ನೇಚರ್, ಮೃದುವಾಗಿರುವಂಥವನು, ಮೃದು ಸ್ವಭಾವದವನು. ಸ್ಥಿರಚಿತ್ತ, ದೃಢವಾದ ಮನಸ್ಸಿರುವಂಥ, ಸ್ಥಿರಚಿತ್ತ ದೃಢವಾದ ಮನಸ್ಸಿರುವವನು ಅಂದರೆ ಯಾವುದರಿಂದಲೂ ಭಯಗೊಳ್ಳದವನು, ಅಥವಾ ಇವತ್ತೊಂದು ಹೇಳ್ತಾನೆ ನಾಳೆ ಒಂದು ಹೇಳ್ತಾನೆ ಆ ರೀತಿಯ ಮನಸ್ಸವನಲ್ಲ. ಸ್ಥಿರಚಿತ್ತ, ದೃಢಚಿತ್ತನು, ದೃಢವಾದ ಮನಸ್ಸನ್ನು ಹೊಂದಿರುವಂಥವನು. ಸದಾ ಭವ್ಯ ಅನಸೂಯಕಃ. ಭವ್ಯ ಸದಾ ಸರ್ವದಾ ಯಾವಾಗಲೂ ಭವ್ಯ, ಅದ್ಭುತನಾಗಿರುವಂಥವನು. ಭವ್ಯ ಶೈನಿಂಗ್, ಕಾಂತಿಯುಕ್ತನು. ಭವ್ಯ ಕಾಂತಿಯುಕ್ತನು. ಭವ್ಯ ದೇದೀಪ್ಯಮಾನ. ಭವ್ಯ ಅನಸೂಯಕಃ, ನಾನ್ ಜಲಸಿ, ಜಲಸ್ ಇಲ್ಲ ಅವನಿಗೆ. ಅನಸೂಯಕಃ, ಅಸೂಯೆ ಇಲ್ಲದೆ ಇರುವಂಥವನು. ಅಸೂಯೆಯನ್ನು ಹೊಂದಿರುವಂಥವ್ರು ಸಾಮಾನ್ಯ ಮನುಷ್ಯರು. ನನಗಿಂತವನು ಮೇಲೆ ಹೋದ ಅಂತ ಆ ರೀತಿಯಲ್ಲಿ ಹೋಗಬಾರದು ಅಂತ ಆ ರೀತಿಯ ಚಿಂತನೆ ಇರುವಂಥವ್ರು ಸಾಮಾನ್ಯ ಮನುಷ್ಯರು. ಅಸೂಯ ನಾಸ್ತಿ ಯಸ್ಯ ತಾದೃಶಃ ಅನಸೂಯಕಃ ಶ್ರೀರಾಮಃ. ಅನಸೂಯಕಃ ಪ್ರಿಯವಾದಿ ಭೂತಾನಾಂ, ಪ್ರಜೆಗಳಿಗೆ ಪ್ರಿಯವಾದಿ, ಪ್ರಿಯವನ್ನ ಹೇಳುವಂಥವನು. ಪ್ರಿಯಂ ವದತೀತಿ ಪ್ರಿಯವಾದಿ, ಪ್ರಿಯವನ್ನು ಹೇಳುವಂಥವನು, ಒಳ್ಳೆಯದನ್ನು ಹೇಳುವಂಥವನು, ಖುಷಿಪಡಿಸುವಂಥವನು. ಸತ್ಯವಾದಿ ಚ ರಾಘವ. ತಾದೃಶಃ ರಾಘವ ಸತ್ಯವಾದಿ. ಸತ್ಯಂ ವದತೀತಿ ಸತ್ಯವಾದಿ, ಆಲ್ವೇಸ್ ಟ್ರೂತ್ಫುಲ್, ಸತ್ಯವನ್ನು ಹೇಳುವಂಥವನು. ತಾದೃಶಃ ಶ್ರೀರಾಮಃ ಜನೈಃ ಶ್ರುತಃ. ಪುನಃ ಕಥಯಾಮಿ. ಮೃದುಶ್ಚ ಸ್ಥಿರಚಿತ್ತಶ್ಚ. ಮೃದುವಾಗಿರುವಂಥವನು, ಮೃದು ಸ್ವಭಾವವನ್ನು ಹೊಂದಿರುವಂಥವನು, ಮತ್ತೊಬ್ಬರಿಗೆ ಹರ್ಟ್ ಮಾಡದೇ ಇರುವಂಥವನು. ಸ್ಥಿರಚಿತ್ತ, ದೃಢವಾದ ಚಿತ್ತ, ಮನಸ್ಸು. ಚಿತ್ತಂ ಹ್ರನ್ ಮಾನಸಂ ಮನಃ. ಸ್ಥಿರವಾದಂತಹ ಚಿತ್ತ ಮನಸ್ಸನ್ನು ಹೊಂದಿದವನು. ಸದಾ ಸರ್ವದಾ ಯಾವಾಗಲೂ ಭವ್ಯನಾಗಿರುವಂಥವನು, ಅದ್ಭುತನಾಗಿರುವಂಥವನು. ಅನಸೂಯಕಃ, ಅಸೂಯೆಯನ್ನು ಹೊಂದಿಲ್ಲದವನು. ಅಸೂಯವನಿಗೆ ಇಲ್ಲ, ಅನಸೂಯಕಃ. ಪ್ರಿಯವಾದಿ, ಪ್ರಿಯವನ್ನು ಮಾತನಾಡುವಂಥವನು. ಭೂತಾನಾಂ ಪ್ರಿಯವಾದಿ, ಪ್ರಜೆಗಳಿಗೆ ಪ್ರಿಯವನ್ನು ಕೊಡುವಂಥವನು, ಪ್ರಿಯವಾದನ್ನು. ಸತ್ಯವಾದಿ ಚ ರಾಘವ. ತಾದೃಶಃ ರಾಘವ ರಘುವಂಶೇ ಜಾತಃ ರಾಘವ ಶ್ರೀರಾಮ ಸತ್ಯವಾದಿ, ಸತ್ಯವನ್ನು ಹೇಳುವಂಥ, ಸತ್ಯಂ ವದತಿ ಸತ್ಯವಾದಿ, ಸತ್ಯವನ್ನು ಹೇಳುವಂಥವನು. ತಾದೃಶಃ ಶ್ರೀರಾಮಃ ಜನೈಃ ಶ್ರುತಃ. ಅಗ್ರಿಮಃ ಶ್ಲೋಕಃ 10th ಶ್ಲೋಕಃ. ಇದಾನಿಂ ದಶಮ ಶ್ಲೋಕಃ. ದೇವಾಸುರಮನುಷ್ಯಾಣಾಂ ಸರ್ವಾಸ್ತ್ರೇಷು ವಿಶಾರದಃ ಸಮ್ಯಗ್ ವಿದ್ಯಾವೃತ ಸ್ನಾತೋ ಯಥಾವತ್ ಸಾಂಗವೇದವಿತ್. ಅನಂತರಂ ಸಾಂಗವೇದವಿತ್. ದೇವಾಸುರಮನುಷ್ಯಾಣಾಂ ಸರ್ವಾಸ್ತ್ರೇಷು ವಿಶಾರದಃ ಸಮ್ಯಗ್ ವಿದ್ಯಾವೃತ ಸ್ನಾತೋ ಯಥಾವತ್ ಸಾಂಗವೇದವಿತ್. ದೇವಾಸುರ ಮನುಷ್ಯಾಣಾಂ. ದೇವ, ಅಸುರ, ಮನುಷ್ಯ. ದೇವಾಃ ಚ ಅಸುರಾಃ ಚ ಮನುಷ್ಯಾಃ ಚ.
ತೇಷಾಂ ದೇವತೆಗಳಿರಬಹುದು, ಅಸುರರು, ರಾಕ್ಷಸರು, ಅನಂತರ ಮನುಷ್ಯಾಹ ಸರ್ವಾಸ್ತ್ರೇಷು ದೇವತೆಗಳ ಅಸ್ತ್ರ, ರಾಕ್ಷಸರ ಅಸ್ತ್ರ, ಹಾಗೆ ಮನುಷ್ಯರ ಅಸ್ತ್ರಗಳು ಏನಿದೆ, ವೆಪನ್ಸ್ ಏನಿದೆ, ಸರ್ವ ಅಸ್ತ್ರೇಷು ಇಲ್ಲಿಯವರೆಗೇನು ಹೇಳಿದರು? 9ನೇ ಶ್ಲೋಕದವರೆಗೆ ಶಾಸ್ತ್ರಗಳ ಬಗ್ಗೆ ಹೇಳಿದ್ರು, ಶಾಸ್ತ್ರಗಳು. ಈಗ ಶಸ್ತ್ರಕ್ಕೆ ಬಂದಿದ್ದಾನೆ. ಯಾಕೆ ರಾಜನಾದವನಿಗೆ ಶಾಸ್ತ್ರದ ಜೊತೆಗೆ ಶಸ್ತ್ರವೂ ಬೇಕು, ಶಸ್ತ್ರಾಸ್ತ್ರವೂ ಬೇಕು. ಅಸ್ತ್ರ ಶಸ್ತ್ರ. ಸರ್ವ ಅಸ್ತ್ರೇಷು ಎಲ್ಲ ಅಸ್ತ್ರಗಳಲ್ಲಿಯೂ ಸಹ ಇವನು ವಿಶಾರದ, ಎಕ್ಸ್ಪರ್ಟ್. ವಿಶಾರದ ಅತ್ಯಂತ ಬುದ್ಧಿವಂತನು, ವಿಶಾರದ ತಿಳಿದವನು. ಸಮ್ಯಕ್ ವಿದ್ಯಾವೃತಸ್ನಾತಃ ಯಥಾವತ್ ಸಾಂಗವೇದವಿತ್. ಯಥಾವತ್ ಹೇಗುಂಟು ಹಾಗೆ, ಸ ಅಂಗವೇದವಿತ್. ಸಾಂಗ ಈ ಮೊದಲೇ ಹೇಳಿದಾಗೆ ವೇದಗಳು 4 ವೇದ ಅಂತ ಹೇಳಿತ್ತು. ಅಂಗಗಳು 6: ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರು ಮನೀಷನ ಇತಿ ಶ್ಲೋಕ. ಅಂಗ ಸಹಿತವಾಗಿ ವೇದವನ್ನ ತಿಳಿದವನು, ವೇದವಿತ್. ವೇದಂ ಜಾನಾತೀತಿ ವೇದವಿತ್. ವೇದವನ್ನು ತಿಳಿದವನು, ಸಂಪೂರ್ಣ ವೇದದ ಭಾಗಗಳನ್ನು, ವೇದವನ್ನು ಪ್ಲಸ್ ವೇದಾಂಗಗಳನ್ನು ತಿಳಿದವನು ದೊಡ್ಡ ಜ್ಞಾನಿ. ಸಮ್ಯಕ್ ವಿದ್ಯಾವೃತಸ್ನಾತಃ. ವಿದ್ಯಾವೃತಸ್ನಾತಃ ಅಂದರೆ ಸ್ನಾತಕೋತ್ತರ, ಸ್ನಾತಕ, ಎಲ್ಲವನ್ನು ತಿಳಿದವನು ಅಂತ ಅರ್ಥ. ಸಮ್ಯಕ್ ವಿದ್ಯಾವೃತಸ್ನಾತ. ವಿದ್ಯಾ ಎಂಬಂತಹ ವ್ರತವನ್ನು, ಗುರುಕುಲ ಸಿಸ್ಟಮ್ ಏನಿತ್ತು, 12 ವರ್ಷ ಗುರುಕುಲದಲ್ಲಿ ಓದುವಂಥದ್ದು, ಎಲ್ಲ ಶಸ್ತ್ರಗಳನ್ನು ತಿಳಿಯುವಂಥದ್ದು. ಸಮ್ಯಕ್ ವಿದ್ಯಾ ಅಂತ ಎಲ್ಲ ವಿದ್ಯೆಗಳನ್ನು ಸಮ್ಯಕ್ ಚೆನ್ನಾಗಿ ತಿಳಿದವನು. ವ್ರತಸ್ನಾತಃ ಎಲ್ಲ ಶಸ್ತ್ರಾಸ್ತ್ರ ಹಾಗೆ ಶಾಸ್ತ್ರಗಳನ್ನು ತಿಳಿದು ಮುಂದೆ ಹೋಗುವಂಥದ್ದು. ವಿದ್ಯಾವೃತಸ್ನಾತಃ ಸಂಪೂರ್ಣ ವಿದ್ಯೆಯನ್ನು ತಿಳಿದವನು ಅಂತರ್ಥ. ಪುನಃ ಕಥಾಮಿ. ದೇವತೆಗಳು, ರಾಕ್ಷಸರು, ಮನುಷ್ಯರ, ಯಾವುದಾದರೂ ಬೇರೆ ಬೇರೆ ಮನುಷ್ಯರ ಶಸ್ತ್ರಾಸ್ತ್ರಗಳು ಇರಬಹುದು. ಎಲ್ಲ ಶಸ್ತ್ರಾಸ್ತ್ರಗಳಲ್ಲಿ, ಅಸ್ತ್ರಗಳಲ್ಲಿ ವಿಶಾರದನು, ತಿಳಿದವನು, ಎಕ್ಸ್ಪರ್ಟ್ ಅಸ್ತಿ ಅಯಂ ಜನಃ. ತಥಾ ಯಥಾ ಸಮ್ಯಕ್ ವಿದ್ಯಾವೃತಸ್ನಾತಃ ಎಲ್ಲ ವಿದ್ಯೆಗಳನ್ನು ತಿಳಿದು ಮುಂದೆ ಹೋಗುವಂಥವನು. ವ್ರತಸ್ನಾತಃ ಸಂಪೂರ್ಣ ವಿದ್ಯೆಯನ್ನು ತಿಳಿದವನು. ಹಾಗೆ ಯಥಾವತ್ ಹೇಗುಂಟು ಹಾಗೆ, ಸೇಮ್ ಟು ಸೇಮ್, ಯಥಾವತ್ ಅದರ ಸಂಪೂರ್ಣ ಅಥವಾ ಒರಿಜಿನಲ್ ಯಥಾವತ್. ಸಾಂಗ ಸ ಅಂಗವೇದವಿತ್ ಅಂಗಸಹಿತವಾದ ವೇದವನ್ನು ತಿಳಿದವನು. ಸ ಅಂಗವೇದವಿತ್ ವಿತ್ ತಿಳಿದವನು. ವೇದ ಅಂದರೆ ತಿಳಿದವನು ಅಂತ ಅರ್ಥ. ಆ ಜ್ಞಾನ ರಾಶಿಯನ್ನೇ ಸಂಪೂರ್ಣ ತಿಳಿದವನು ವಿತ್. ತಾದೃಶಃ ಶ್ರೀರಾಮಃ ಸರ್ವೈಃ ಜನೈಃ ಶ್ರುತಃ ಅಸ್ತಿ. 11th ಶ್ಲೋಕ. ಯಥಾ ವ್ರಜತಿ ಸಂಗ್ರಾಮಂ ಗ್ರಾಮಾರ್ಥೇ ನಗರಸ್ಯ ವ ಗತ್ವಾ ಸೌಮಿತ್ರಿ ಸಹಿತೋ ನಾಭಿಜಿತ್ಯ ನಿವರ್ತತೆ ಸಂಗ್ರಾಮಾತ್ ಪುನರಾಗಮ್ಯ ಕುಂಜರೇಣ ರಥೇನ ವ. ಈ 11th ಶ್ಲೋಕದಲ್ಲಿ 3 ಲೈನ್ಸ್ ಉಂಟು, 3 ಪಂಕ್ತಿಗಳಿವೆ. ಅದನ್ನು ಸೇರಿಸಿ ಅರ್ಥ ಹೇಳಬೇಕು. ಸಂಗ್ರಾಮಂ ಗ್ರಾಮಾರ್ಥೇ, ಸಂಗ್ರಾಮಂ ಗ್ರಾಮಾರ್ಥೇ ನಗರಸ್ಯ ವಾ ನಗರಸ್ಯ ಯಥಾ ವ್ರಜತಿ. ಗ್ರಾಮಾರ್ಥೇ ಗ್ರಾಮಕ್ಕೋಸ್ಕರ ಅಥವಾ ನಗರಸ್ಯ ನಗರಕ್ಕೋಸ್ಕರ, ಯದಾ ವ್ರಜತಿ ಗಚ್ಚತಿ ಅಂದರೆ ಸಂಗ್ರಾಮ ಮಾಡಬೇಕು, ಯುದ್ಧ ಮಾಡಬೇಕು. ಒಂದು ನಗರವನ್ನು ಅಥವಾ ಒಂದು ವಿಲೇಜನ್ನು ಗೆಲ್ಲಬೇಕಿದೆ. ಹಾಗೆ ಅವನು ಅಲ್ಲಿ ಹೋಗಬೇಕಾಗ್ತಿದ್ದಾಗ ವ್ರಜತಿ ವ್ರಜಗತವು ಅಂತ, ವ್ರಜತಿ ಗಚ್ಚತಿ ಹೋಗುವುದು. ಯಾವಾಗ ಅಲ್ಲವನು ಗ್ರಾಮಕ್ಕೆ ಅಥವಾ ನಗರಕ್ಕೆ ಹೋಗುವ ಸಂದರ್ಭ ಬರ್ತದೆ, ಆ ಸಂದರ್ಭದಲ್ಲಿ ತದಾ. ಸೆಕೆಂಡ್ ಲೈನ್
ಸೌಮಿತ್ರಿ ಸಹಿತ ನಾವಿಜಿತ್ಯ ನಿವರ್ತತೆ. ಗತ್ವ ಇಲ್ಲಿ 3 ಲೈನನ್ನು ಸಹ ಸೇರಿಸಿಕೊಂಡು ಹೇಳಬೇಕಾಗ್ತದೆ. ಸಂಗ್ರಾಮಾತ್ ಪುನರಾಗಮ್ಯ ಕುಂಜರೇಣ ರಥೇನವ. ಕುಂಜರೇಣ ರಥೇನವ. ಕುಂಜರ ಗಜ ಕುಂಜರೇಣ. ರಥೇನವ ರಥದ ಜೊತೆಗೆ. ಯುದ್ಧ ಮಾಡಬೇಕಿದ್ರೆ 4 ವಿಭಾಗಗಳು ಉಂಟು, ನಮ್ಗೆ ಗೊತ್ತಿದೆ. ಅದರಲ್ಲಿ ಕುಂಜರ ಆನೆ ಗಜಬಲವೂ ಒಂದು, ಹಾಗೆ ರಥಬಲವೂ ಒಂದು. ಆನೆಗಳ ಜೊತೆಗೆ ಹೋಗ್ತಾನೆ, ಹಾಗೆ ರಥವನ್ನು ತನ್ನ ಸೈನಿಕರ ಜೊತೆಗೆ ಕೊಂಡು ಹೋಗ್ತಾನೆ. ರಥೇನವ. ಸಂಗ್ರಾಮಾತ್ ಪುನಃ ಆಗಮ್ಯ ಸೌಮಿತ್ರಿ ಸಹಿತ ನ ಅವಿಜಿತ್ಯ ನ ನಿವರ್ತತೆ. ಅವಿಜಿತ್ಯ ವಿನ್ನಾಗೆ ಬರುವುದು, ವಿಜಿತ್ಯ ನಿವರ್ತತೆ. ಪ್ಲಸ್ ಸೌಮಿತ್ರಿ ಸಹಿತ. ಸೌಮಿತ್ರಿ ಕಹ ಲಕ್ಷ್ಮಣ. ಸುಮಿತ್ರಾಯ ಅಪತ್ಯಂ ಪುಮಾನ್ ಸೌಮಿತ್ರಿ. ಲಕ್ಷ್ಮಣ ಸಹಿತನಾಗಿ ಹೋಗ್ತಾನೆ. ಯಾಕೆ ಲಕ್ಷ್ಮಣ ಯಾವಾಗಲೂ ರಾಮನ್ನು ಬಿಟ್ಟಿದ್ದದ್ದೇ ಇಲ್ಲ, ಜೊತೆಗೆ ಇರುವಂಥವನು. ಬಹು ಪರಾಕ್ರಮಶಾಲಿ. ರಾಮನ ಬಗ್ಗೆ ಅತ್ಯಂತ, ಅಗ್ರಜನ ಬಗ್ಗೆ ಅತ್ಯಂತ ವಿಶ್ವಾಸ ಪ್ರೀತಿಯನ್ನು ಹೊಂದಿದವನು ಲಕ್ಷ್ಮಣ. ಸ್ವಾರ್ಥವನ್ನು ಬಿಟ್ಟು ರಾಮನನ್ನು ಯಾವಾಗಲೂ ಜೊತೆಗೆ ಇರುವಂಥವನು, ರಾಮನ ಜೊತೆಗೆ ಇರುವಂಥವನು, ರಾಮನನ್ನು ಫಾಲೋ ಮಾಡುವಂಥವನು. ಪುನಃ ಕಥಾಮಿ. ಈ 3 ಲೈನಿನ ಟೋಟಲ್ ಮೀನಿಂಗ್ ಹೇಳಿಬಿಡ್ತೇನೆ. ಸಂಗ್ರಾಮಕ್ಕೆ, ಯುದ್ಧಕ್ಕೋಸ್ಕರ ಬ್ಯಾಟಲ್ ಫೀಲ್ಡ್ ಏನು ಹೋಗ್ತಾನೆ, ಅರ್ಥಾತ್ ಗ್ರಾಮಂ ಗಚ್ಚತಿ ನಗರಂ ಗಚ್ಚತಿ, ಲಕ್ಷ್ಮಣೇನ ಸಹ ಗಚ್ಚತಿ, ಪುನಃ ಕುಂಜರೇಣ ರಥೇನ ಗಚ್ಚತಿ, ಸರ್ವದಾ ಲಕ್ಷ್ಮಣೇನ ಸಹಿತ ಗಚ್ಚತಿ, ವಿಜಿತ್ಯ ಏವ ಅವಿಜಿತ್ಯ ಜಿತ್ವಾ ಏವ ಆಗಚ್ಚತಿ. ಅಂದರೆ ಯುದ್ಧಕ್ಕೋಸ್ಕರ, ಈಗ ರಾಜನಾದವನು ಅನೇಕ ಬಾರಿ ತನ್ನ ವೈರಿಗಳ ಜೊತೆಗೆ ಯುದ್ಧ ಮಾಡಬೇಕಾಗ್ತದೆ. ಅದೊಂದು ರಾಜನ ಒಂದು ಅಂಗ ಆಗಿದೆ ಅದು. ಹಾಗೆ ಶ್ರೀರಾಮ ಯುದ್ಧಕ್ಕೋಸ್ಕರ ನಗರಕ್ಕೆ ಅಥವಾ ಗ್ರಾಮಕ್ಕೆ ಹೋದ ಸಂದರ್ಭದಲ್ಲಿ ಲಕ್ಷ್ಮಣ ಸಹಿತನಾಗಿ ಹೋಗ್ತಾನೆ. ಹಾಗೆ ಜೊತೆಗೆ ಆನೆಗಳು, ಗಜಬಲ ಮತ್ತು ರಥಬಲ, ಅಶ್ವಬಲ ಇತ್ಯಾದಿ ಬಲಗಳ ಜೊತೆಗೆ ಹೋಗ್ತಾನೆ. ಹೋದ ಮೇಲೆ ಯುದ್ಧವನ್ನು ಗೆದ್ದೇ ಬರ್ತಾನೆ. ಅವಿಜಿತ್ಯ ನ ನಿವರ್ತತೆ, ಜಿತ್ವಾ ಏವ ನಿವರ್ತತೆ. ಜಿತ್ವಾ ಏವ ಪುನಃ ನಗರಂ ಗಚ್ಚತಿ, ಅಯೋಧ್ಯಾಂ ಗಚ್ಚತಿ. ರಾಮ ಯಾವುದೇ ಯುದ್ಧದಲ್ಲಿ ಸೋತದ್ದೇ ಇಲ್ಲ. ತನ್ನೆಲ್ಲ ಬಲಗಳ ಜೊತೆಗೆ ಹೋಗ್ತಾನೆ, ಲಕ್ಷ್ಮಣ ಜೊತೆಗಿರ್ತಾನೆ. ಯಾವಾಗಲೂ ಜಯಂ ಪ್ರಾಪ್ಯ ಆಗಚ್ಚತಿ ಇತ್ಯರ್ಥ. ಇದಾನಿಂ 12th ಶ್ಲೋಕಃ. ಪೌರಾನ್ ಸ್ವಜನವನ್ನಿತ್ಯಂ ಕುಶಲಂ ಪರಿಪೃಚ್ಛತಿ ಪುತ್ರೇಷ್ವಗ್ನಿಷು ದಾರೇಷು ಪ್ರೇಷ್ಯ ಶಿಷ್ಯಗಣೇಶು ಚ. ಪೌರಾನ್ ಸ್ವಜನವನ್ನಿತ್ಯಂ ಕುಶಲಂ ಪರಿಪೃಚ್ಛತಿ ಪುತ್ರೇಷ್ವಗ್ನಿಷು ದಾರೇಷು ಪ್ರೇಷ್ಯ ಶಿಷ್ಯಗಣೇಶು ಚ. ಸ್ವಜನವನ್ನಿತ್ಯಂ ಪೌರಾನ್ ಕುಶಲಂ ಪರಿಪೃಚ್ಛತಿ. ಅಯಂ ಶ್ರೀರಾಮಃ ಮರ್ಯಾದಾ ಪುರುಷೋತ್ತಮಃ ಶ್ರೀರಾಮಃ ಕಥಂ ಅಸ್ತಿ ಇತ್ಯುಕ್ತೆ, ಪೌರಾನ್ ಪ್ರಜೆಗಳನ್ನು, ಪೌರರನ್ನು, ಸಿಟಿಸನ್, ಸ್ವಜನವತ್ ನಿತ್ಯಂ, ಸ್ವಜನವತ್ ಪ್ಲಸ್ ನಿತ್ಯಂ, ಸ್ವಜನವನ್ ನಿತ್ಯಂ ಅನುನಾಸಿಕ ಸಂಧಿ ಹತ್ರ. ಪ್ರತಿನಿತ್ಯಂ, ಪ್ರತಿ ಕ್ಷಣವು, ಎವ್ರಿ ಟೈಮ್, ಎವ್ರಿ ಮೋಮೆಂಟ್. ನಿತ್ಯಂ ಸ್ವಜನವತ್, ಸ್ವಸ್ಯ ಜನವತ್, ಸ್ವಸ್ಯ ಜನಃ ಇವ. ತನ್ನ ಪ್ರಜೆಗಳನ್ನು ತನ್ನವರ ಹಾಗೆ ನೋಡಿಕೊಳ್ತಾನೆ, ತನ್ನ ಕುಟುಂಬದವರ ಹಾಗೆ ನೋಡಿಕೊಳ್ತಾನೆ. ಕುಶಲಂ ಪರಿಪೃಚ್ಛತಿ, ಕುಶಲಂ ಆರೋಗ್ಯಂ, ಕುಶಲಂ ಪರಿಪೃಚ್ಛತಿ, ಪರಿತಃ ಪೃಚ್ಛತಿ, ಪರಿಪೃಚ್ಛತಿ, ಪೃಚ್ಛತಿ. ರಾಜನಾದಂತಹ ಶ್ರೀರಾಮನು
ತನ್ನ ಪ್ರಜೆಗಳನ್ನು ತನ್ನವರ ಹಾಗೆ, ತನ್ನ ಆತ್ಮೀಯವರ ಹಾಗೆ ನಿರಂತರ ಯಾವಾಗಲೂ ಆರೋಗ್ಯವನ್ನು ವಿಚಾರಿಸಿಕೊಳ್ತಾನೆ. ಹೇಗೆ ಮತ್ತೆ ಮೋರೋವರ್ ಪುತ್ರೇಶು ಅಗ್ನಿಷು ದಾರೇಶು, ಪುತ್ರರಲ್ಲಿ ಅಗ್ನಿಗಳಲ್ಲಿ, ಪುತ್ರೇಶು ಪ್ಲಸ್ ಅಗ್ನಿಷು ಎಣ್ಸಂಧಿ, ಪುತ್ರೇಶ್ವಗ್ನಿಷು, ಪುತ್ರರಲ್ಲಿ ಅಗ್ನಿಗಳಲ್ಲಿ, ಅಗ್ನಿ ಅಂದರೆ ಯಜ್ಞಯಾಗಗಳು, ಅಂದರೆ ಅವನ ರಾಜ್ಯದಲ್ಲಿ ಯಜ್ಞ ಯಾಗ ಹೋಮ ಹವನಗಳು ಆಗ್ತಾ ಇರಬೇಕು. ಆ ರೀತಿಯಲ್ಲಿ ಹೇಗೆ ಅಗ್ನಿಗಳು ಇವೆಯೋ ಅಂದರೆ ಯಜ್ಞ ಯಾಗಗಳು ಧರ್ಮಾಚರಣೆಗಳು ಆಗ್ತಾ ಇವೆಯೋ ಅಂತ ಅರ್ಥ. ದಾರೇಶು, ದಾರ ಪತ್ನಿ ಅಂತ ಅರ್ಥ, ಬಟ್ ಬಹುವಚನ ಮಾತ್ರ ಇರುವುದು ಆ ಪದ, ಆದ್ದರಿಂದ ದಾರೇಶು ಅಂತ ಆಗಿದೆ. ಪತ್ನಿಯರಲ್ಲಂದರೆ ತನ್ನ ಪತ್ನಿಯನ್ನು ಚೆನ್ನಾಗಿ ಇದೆಯಾ ಅಂತ ಕೇಳ್ತಾನೆ. ಅಂದರೆ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರ ಮಾಡೋ ಸಂದರ್ಭದಲ್ಲಿ ತನ್ನವರನ್ನು ಬಿಟ್ಟು ಬಿಟ್ಟ ಅಂತ ಆಗ್ಲಿಕ್ಕೆ ಕೂಡದಲ್ವಾ. ಸೊ ದಾರೇಶು ಅದು ಬಹುವಚನ, ನಿತ್ಯ ಬಹುವಚನ ಆದ್ದರಿಂದ ದಾರೇಶು ಅಂತಿದೆ. ಪತ್ನಿಯರು ಅಂತ ಅರ್ಥ, ಅಂದರೆ ಪತ್ನಿಯಲ್ಲಿ ಸೀತೆಯನ್ನು ಚೆನ್ನಾಗಿ ನೋಡಿಕೊಳ್ತಾನೆ, ತನ್ನ ಪತ್ನಿಯಾದ ಸೀತೆಯನ್ನು, ಶ್ರೀರಾಮ ಅಂತ ಅರ್ಥ. ಪ್ರೇಷ್ಯ ಶಿಷ್ಯ ಗಣೇಶು ಚ, ಪ್ರೇಷ್ಯ ಶಿಷ್ಯ ತನ್ನ ಪ್ರಿಯ ಶಿಷ್ಯರೇನಿದ್ದಾರೆ, ಪ್ರೇಷ್ಯ ಶಿಷ್ಯ ತನ್ನ ಶಿಷ್ಯರು ಅಥವಾ ಈ ಆಶ್ರಮದ ಶಿಷ್ಯರೇನಿದ್ದಾರೆ. ಯಾಕೆ ಈ ಪ್ಯಾಲೇಸ್ ಅರಮನೆಯಲ್ಲಿ ಗುರುಕುಲವೂ ಇರ್ತದೆ. ಮಠಗಳಲ್ಲಿ ಹೇಗೆ ಮಠಮಾನ್ಯಗಳಲ್ಲಿ ನಿರಂತರ ಪಾಠ ಪ್ರವಚನಗಳು ಹೇಗೆ ಆಗ್ತದೋ ಅದೇ ರೀತಿಯಲ್ಲಿ ಅರಮನೆಯಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಗುರುಗಳು ಮಾಡ್ತಾ ಇರ್ತಾರೆ. ಅಂತಹ ಶಿಷ್ಯರಲ್ಲಿ, ಶಿಷ್ಯಗಣಗಳಲ್ಲಿ ಕುಶಲಂ ಪರಿಪೃಚ್ಛತಿ, ಆರೋಗ್ಯವನ್ನು ವಿಚಾರಿಸ್ತಾನೆ. ಅಂದರೆ ಇನ್ ಟೋಟಲ್ ಇದರ ಅರ್ಥ ಏನು ಬರ್ತದೆ ಮಾಡಬೇಕು ಅಂತ ಕೇಳಿದರೆ, ಎಲ್ಲ ಜನರನ್ನು ಸಹ, ಯಾರ್ಯಾರೋದ್ರಲ್ಲಿ ಎಲ್ಲ ಜನರು ಅಂದರೆ ಸರ್ವೇ ಜನ ತತ್ರ ಅಂತರ್ಭವಂತಿ. ಈ ಸಾಮಾನ್ಯ ಜನರು ಏನು ಮಾಡ್ತಾರೆ, ಸಾಮಾನ್ಯ ರಾಜರುಗಳು ಪಕ್ಷಪಾತ ಮಾಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ಟೈಮೇ ಇರುವುದಿಲ್ಲ, ಅಥವಾ ಬೇಕಂತಲೇ ಪಕ್ಷಪಾತ ಮಾಡ್ಬೋದು. ತನ್ನ ಕುಟುಂಬವನ್ನು ನೋಡುವುದರಲ್ಲಿ ಅವರಿಗೆ ಸಮಯ ಹೋಗಿಬಿಡ್ತದೆ. ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರ ಮಾಡುವ ಸಂದರ್ಭ ಅವರಿಗೆ ಸಮಯ ಇರುವುದಿಲ್ಲ. ಬಟ್ ರಾಮ ಹಾಗಲ್ಲ, ಎಲ್ಲವನ್ನೂ ಸರಿಯಾಗಿ ನೋಡ್ತಾನೆ. ಅಷ್ಟು ಬುದ್ಧಿವಂತ, ಅಷ್ಟು ಪ್ರಜೆಗಳಿಗೋಸ್ಕರ ಸಮಯವನ್ನು ಕೊಡ್ತಾನೆ ಶ್ರೀರಾಮ. ಸೆಲ್ಫಿಶ್ ಅಲ್ಲವನು. ಸ್ವಜನವತ್ ನಿತ್ಯಂ ಪೌರಾನ್ ಕುಶಲಂ ಪರಿಪೃಚ್ಛತಿ ಆರೋಗ್ಯಂ ವಿಚಾರಯತಿ ತಥೈವ ಪುತ್ರೇಷು ಅಗ್ನಿಷು ದಾರೇಷು ಪ್ರೇಷ್ಯ ಶಿಷ್ಯ ಗಣೇಶು ಚ ಕುಶಲಂ ಪರಿಪೃಚ್ಛತಿ. ತನ್ನ ಜನರನ್ನು ಪ್ರಜೆಗಳನ್ನು ತನ್ನವರ ಹಾಗೆ ನೋಡಿಕೊಳ್ತಾನೆ, ತನ್ನ ಜನರ ಹಾಗೆ, ಅಷ್ಟು ಪ್ರೀತಿಯಿಂದ ಅಂತ ಅರ್ಥ ಬರ್ತದೆ. ಕುಶಲಂ ಪರಿಪೃಚ್ಛತಿ ಅಂದರೆ ಸಮ್ಯಕ್ ಕುಶಲಂ ಆರೋಗ್ಯಂ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಪರಿಪೃಚ್ಛತಿ, ಯಾರನ್ನು ಬಿಡೋ ಪ್ರಶ್ನೆ ಇಲ್ಲ. ಹಾಗೆ ತನ್ನ ಪುತ್ರರು, ತನ್ನ ಅರಮನೆಯಲ್ಲಿರುವಂತಹ ಎಲ್ಲರ ಪುತ್ರರು ಸಮಾನ ಎಂಬ ಚಿಂತನೆ, ಎಲ್ಲರ ಮಕ್ಕಳು ಸಮಾನರಲ್ವಾ. ಆ ರೀತಿಯಲ್ಲಿ ಒಬ್ಬ ಶಿಕ್ಷಕನಾದವನು ಹೇಗೆ ಕ್ಲಾಸ್ ರೂಮಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ಹೇಗೆ ಚಿಂತನೆ ಮಾಡ್ತಾನೋ, ಅದೇ ರೀತಿ ರಾಮನು ಸಹ ಸಮಾನವಾಗಿ ಚಿಂತನೆ ಮಾಡ್ತಾನೆ. ನೋ ಪಾರ್ಶಿಯಾಲಿಟಿ. ಪುತ್ರೇಶು ಅಗ್ನಿಷು, ಅಗ್ನಿ ಹಿಂದೆ ಹೇಳಿದಾಗೆ ಆ ಹೋಮ ಹವನಗಳಲ್ಲಿ, ಅಗ್ನಿಷು ಪತ್ನಿಯಲ್ಲಿ, ಶಿಷ್ಯಗಣಗಳಲ್ಲಿ ಕುಶಲಂ ಪರಿಪೃಚ್ಛತಿ, ಎಲ್ಲರಲ್ಲಿಯೂ ಸಹ ಕುಶಲವನ್ನು ಕೇಳ್ತಾನೆ, ಎಲ್ಲರ ಯೋಗಕ್ಷೇಮವನ್ನು ಆರೋಗ್ಯವನ್ನು ವಿಚಾರಿಸ್ತಾನೆ. ಅಂದರೆ ದೊಡ್ಡವರು ಮಕ್ಕಳು ವಿದ್ಯಾರ್ಥಿಗಳು ಅಂತ ಭೇದ ಭಾವ ಇಲ್ಲ ಅವನಿಗೆ, ಎಲ್ಲರನ್ನೂ ಸಹ ಸಮಾನವಾಗಿ ನೋಡಿಕೊಳ್ತಾನೆ. ಸಣ್ಣ ಮಕ್ಕಳು ಅವರನ್ನು ಯಾಕೆ ನಾವು ಕೇಳಬೇಕು ಅಂತ ಆ ಒಂದು ದೊಡ್ಡ ಶ್ರೀಮಂತನಾದಂತಹ ರಾಮನಿಗೆ ಆ ರೀತಿಯ ಚಿಂತನೆ ಇಲ್ಲ. ಎಲ್ಲರನ್ನೂ ನೋಡಿಕೊಳ್ತಾನೆ ಸಮಾನ ಗುಣಗಳಿಂದ, ಸಮಾನ ರೀತಿಯಲ್ಲಿ. 13th ಶ್ಲೋಕ. ಸ್ಮಿತಪೂರ್ವಾಭಿಭಾಷೀ ಚ ಧರ್ಮಂ ಸರ್ವಾತ್ಮನಾಶ್ರಿತಃ ಸಮ್ಯಗ್ಯೋಕ್ತಾ ಶ್ರೇಯಸಾಂಚ ನ ವಿಗೃಹ್ಯ ಕಥಾರುಚಿ.
ಸ್ಮಿತಪೂರ್ವಾಭಿಭಾಷೀ ಚ ಧರ್ಮಂ ಸರ್ವಾತ್ಮನಾಶ್ರಿತಃ ಸಮ್ಯಗ್ಯೋಕ್ತಾ ಶ್ರೇಯಸಾಂಚ ನ ವಿಗೃಹ್ಯ ಕಥಾರುಚಿ. ಸ್ಮಿತಪೂರ್ವಾಭಿಭಾಷೀ ಚ, ವಿತ್ ಸ್ಮೈಲ್. ಅಭಿಭಾಷಿ ಸ್ಮಿತಪೂರ್ವ, ಅಭಿಭಾಷಿ ಯದಾ ಭಾಷಣಂ ಕರೋತಿ, ಯದಾ ಕಿಂ ಪರಸ್ಪರ ವಚನೋಪನ್ಯಾಸಂ ಕರೋತಿ. ಅಭಿಭಾಷಿ ಯಾವಾಗ ಮತ್ತೊಬ್ಬರ ಜೊತೆ ಮಾತಾಡ್ತಾನೆ ಆಗ ಸ್ಮಿತಪೂರ್ವ, ನಗಾಡ್ತಾ ನಗಾಡ್ತಾ ಮುಗುಳ್ನಗಾಡ್ತಾ ಮುಗುಳ್ನಗೆಯನ್ನು ಕೊಡ್ತಾ ಮಾಡುತ್ತಾ ಸ್ಮಿತಪೂರ್ವ ಮಾತನಾಡ್ತಾನೆ. ಅಭಿಭಾಷೀಚ ಅಂದರೆ ಬಹಳ ನನಗೆ ತುಂಬ ವಿಚಾರಗಳಿದೆ, ಆದ್ದರಿಂದ ತುಂಬ ಸೀರಿಯಸ್ ಆಗಿ ಅವನು ಮಾತನಾಡ್ತಾನೆ ಅಂತಲ್ಲ. ರಾಜನಾಗಿದ್ದರೂ ಸಹ ಅಷ್ಟು ವಿಚಾರಗಳು ಅವನಿಗೆ ಸಮಯ ಇಲ್ಲದೇ ಇದ್ದರೂ ಸಹ ಎಲ್ಲರ ಜೊತೆಗೆ ಮಾತನಾಡುವಾಗ ಅತ್ಯಂತ ಮುಗುಳ್ನಗೆಯನ್ನು ಆಡುತ್ತಾ ಆನಂದದಿಂದ ಮಾತನಾಡ್ತಾನೆ ಅಂತ ಅರ್ಥ. ಈ ಸ್ಮಿತ ಪೂರ್ವಾಭಿಭಾಷೆ ಅಂತ ಏನಿದೆ ಅದನ್ನು ಬಹಳ ಜನರು ಕೋಟ್ ಮಾಡ್ತಾರೆ ಈ ಶ್ಲೋಕವನ್ನು. ನಾವು ಸಹ ಹಾಗೇ ಇರಬೇಕು ಅಂತ ಅರ್ಥ. ಮಾತನಾಡುವ ಮೊದಲು ಸಂದೇಶ ಏನು, ಮೆಸೇಜ್ ಏನು ಕೇಳಿದರೆ, ಎಲ್ಲರ ಜೊತೆಗೂ ಮಾತನಾಡುವಾಗ ಬಹಳ ಖುಷಿಯಿಂದ ವಿತ್ ಸ್ಮೈಲ್ ಮಾತನಾಡಬೇಕು ಅಂತ ಅರ್ಥ. ಧರ್ಮಂ ಸರ್ವಾತ್ಮನಾಶ್ರಿತಃ, ಸರ್ವಾತ್ಮನ ಆಶ್ರಿತಃ, ಶ್ರಿತಃ. ಮಾತನಾಡುವಾಗ ಧರ್ಮವನ್ನು ಆಶ್ರಯಿಸಿ ಇರ್ತಾನೆ, ಅಧರ್ಮವನ್ನು ಮಾತನಾಡುವುದಿಲ್ಲ. ಮಾತನಾಡಬೇಕು ಅಂಥೇಳಿ ಒಂದು ಮಾತಿನ ಚಟ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಒಟ್ರಾಸಿ ಮಾತನಾಡುವುದಿಲ್ಲ ಅಂತ ಅರ್ಥ. ಹಾಗೆ ನಿರಂತರ ಮಾತನಾಡಿದರೆ ಏನು ಸುಳ್ಳುಗಳು, ಅಧರ್ಮಗಳು, ಪಾಪಗಳೆಲ್ಲ ಮಾತಿನಲ್ಲಿ ಬಂದು ಬಿಡ್ತದೆ. ಮಾತನಾಡುವಾಗ ಧರ್ಮವನ್ನೇ ಬೇಸಾಗಿ ಇಟ್ಟುಕೊಂಡು ಸರ್ವಾತ್ಮನ ಸರ್ವರೀತ್ಯ ಎಲ್ಲ ರೀತಿಯಿಂದಲೂ ಧರ್ಮವನ್ನು ಆಶ್ರಯಿತಿ ಶ್ರಿತಃ ಆಶ್ರಯಂ ಕೃತ್ವ ಅವಲಂಬ್ಯ, ಧರ್ಮವನ್ನು ಆಶ್ರಯಿಸಿಯೇ ಮಾತನಾಡ್ತಾನೆ. ಸಮ್ಯಗ್ ಯೋಕ್ತಾ ಶ್ರೇಯಸಾಂಚ ನ ವಿಗೃಹ್ಯ ಕಥಾರುಚಿ. ಸಮ್ಯಗ್ ಯೋಕ್ತಾ ಶ್ರೇಯಸಾಂ ಸಮ್ಯಗ್ ಯೋಕ್ತ, ಶ್ರೇಯಸ್ಸನ್ನು ಚೆನ್ನಾಗಿ ತಿಳಿದು ಬಳಸ್ತಾನೆ. ಸಮ್ಯಗ್ ಯೋಕ್ತ, ಶ್ರೇಯಸ್ಸನ್ನು ಬಯಸಿ ಮಾತನಾಡ್ತಾನೆ, ಮತ್ತೊಬ್ಬರ ಶ್ರೇಯಸ್ಸನ್ನು ಬಯಸಿ ಮಾತನಾಡ್ತಾನೆ. ನ ವಿಗೃಹ್ಯ ಕಥಾರುಚಿ. ನ ವಿಗೃಹ್ಯ ಕಥಾರುಚಿ ಅಂದರೆ ವಿತಂಡ ಜಲ್ಪ ಅಂತರ್ಥ. ವ್ರಥ ಕಲಹ ಜಲ್ಪ ವಿತಂಡಾದಿ ಕಥಾರುಚಿ ನ ಇತ್ಯರ್ಥ. ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ, ಫ್ರೀ ಇರುವಾಗ ಕಲಹ ಜಲ್ಪ ವಿತಂಡ ಜಗಳ ಮಾಡ್ತಾ ಇರ್ತಾರೆ ಸಣ್ಣ ಸಣ್ಣ ವಿಷಯಗಳಿಗೆ. ಸಾಮಾನ್ಯ ಜನರು ಜಲ್ಪನ ಅಂದರೆ ಮೀನಿಂಗ್ಲೆಸ್ ಮಾತನಾಡ್ತಾ ಇರ್ತಾರೆ. ವಿತಂಡ ಅಂದರೆ ವೇಸ್ಟ್ ಆರ್ಗ್ಯುಮೆಂಟ್, ಅದು ಟ್ರೂತ್ ಆಗಿರೋದಿಲ್ಲ, ಬಟ್ ಆರ್ಗ್ಯೂ ಮಾಡ್ತಾರೆ, ವಿತಂಡವಾದ ಅಂತ ಹೇಳೋದು. ವಿಗೃಹ್ಯ ಕಥಾರುಚಿ ಅಂದರೆ ಹಾಗರ್ಥ, ಟೈಮ್ ವೇಸ್ಟ್ ಮಾಡುವಂಥದ್ದು, ಬೇಡದನ್ನು ಮಾತನಾಡುವಂಥದ್ದು. ಬಟ್ ರಾಮ ಮಾತ್ರ ವಿಗೃಹ್ಯ ಕಥಾರುಚಿ ನ ವಿಗೃಹ್ಯ ಕಥಾರುಚಿ ಇತ್ಯರ್ಥ. ಪುನಃ ಕಥಯಾಮಿ. ಸ್ಮಿತ ಪೂರ್ವಾಭಿಭಾಷೀ ಚ ಧರ್ಮಂ ಸರ್ವಾತ್ಮನಾಶ್ರಿತಃ. ಸರ್ವಾತ್ಮನ ಸರ್ವರೀತ್ಯ ಸಕಲ ರೀತ್ಯ ಎಲ್ಲ ರೀತಿಯಿಂದಲೂ ಧರ್ಮಂ ಶ್ರಿತಃ, ಧರ್ಮವನ್ನು ಆಶ್ರಯಿಸಿ, ಧರ್ಮವನ್ನು ಯಾವುದೇ ವಿಚಾರ ಬರಲಿ ಧರ್ಮವನ್ನೇ ಬೇಸಾಗಿ ಇಟ್ಟುಕೊಂಡು ಮಾತಾಡುವಂಥದ್ದು. ಧರ್ಮ ಶ್ರಿತಃ ಆಶ್ರಿತಃ. ಸ್ಮಿತ ಪೂರ್ವಾಭಿಭಾಷೀ ಚ, ಅಭಿಭಾಷಿ ಚೆನ್ನಾಗಿ ಮಾತಾಡ್ತಾನೆ, ಪ್ಲಸ್ ಹೇಗಿದೆ ಮಾತು, ಸ್ಮಿತ ಪೂರ್ವ, ಮಾತಾಡೋ ಮೊದಲು ಸ್ಮಿತ ಸ್ಮೈಲ್ ಮಾಡಿಯೇ ಮಾತಾಡ್ತಾನೆ. ಸಹಿತ ಸ್ಮಿತ ಸಹಿತ, ಸ್ಮಿತ ಪೂರ್ವ ಅಭಿಭಾಷಿ, ಸ್ಮಿತದಿಂದಲೇ ಅಭಿಭಾಷಿ ಚೆನ್ನಾಗಿ ಮಾತನಾಡ್ತಾನೆ. ಅಭಿಭಾಷಿ ಭಾಷಣಂ ಕರೋತಿ ಇತಿ ಭಾಷಿ. ಶ್ರೇಯಸಾಂ ಸಮ್ಯಗ್ಯೋಕ್ತ, ಶ್ರೇಯಸ್ಸನ್ನು ಬಯಸಿ, ಸಮ್ಯಗ್ಯೋಕ್ತ ಶ್ರೇಯಸ್ಸನ್ನು ಎಲ್ಲರಲ್ಲಿಯೂ ಬಯಸಿ ಮಾತನಾಡ್ತಾನೆ, ಎಲ್ಲರಲ್ಲಿಯೂ ಶ್ರೇಯಸ್ಸನ್ನು ಬಯಸ್ತಾನೆ.
ಹಾಗೆ ವಿಗೃಹ್ಯ ಕಥಾರುಚಿ ನ ಕಲಹ ವೃಥಾ ಕಲಹ ವಿತಂಡ ಜಲ್ಪ ತ್ಯಕ್ತ್ವ. ಇದು ಈ ರೀತಿಯ ಕೆಟ್ಟ ವಿಚಾರಗಳನ್ನು ಸಮಯ ವ್ಯರ್ಥ ಮಾಡದೇನೆ ಬೇಡದ್ದ ವಿಚಾರಗಳಲ್ಲಿ ಸಮಯವನ್ನು ಕಳೆಯದೇನೆ ಇರುವಂತಹ ಶ್ರೀರಾಮ ಬೇಕಾದನ್ನು ಮಾತ್ರ ಮಾಡ್ತಾನೆ, ಬೇಡದ ವಿಚಾರವನ್ನು ಅವನು ತಲೆಗೆ ಹಾಕಿಕೊಳ್ಳುವುದಿಲ್ಲ, ಪ್ಲಸ್ ಅದರಲ್ಲಿ ಇರುವುದಿಲ್ಲ ಅವನು. ತಾದೃಶಃ ಶ್ರೀರಾಮ ಜನೈ ಶ್ರುತಃ. ಪುನಃ ಲಾಸ್ಟ್ ಬಟ್ ಒಂದು ಶ್ಲೋಕ ನಾವು 14th ಶ್ಲೋಕ. ರಾಮೋ ಲೋಕಾಭಿರಾಮೋಯಂ ಶೌರ್ಯವೀರ್ಯ ಪರಾಕ್ರಮೈ ಪ್ರಜಾಪಾಲನ ಸಂಯುಕ್ತೋ ನರಾಗೋಪಹತೇಂದ್ರಿಯ. ರಾಮೋ ಲೋಕಾಭಿರಾಮೋಯಂ ಶೌರ್ಯವೀರ್ಯ ಪರಾಕ್ರಮೈ ಪ್ರಜಾಪಾಲನ ಸಂಯುಕ್ತೋ ನರಾಗೋಪಹತೇಂದ್ರಿಯ. ಅಸ್ಯ ಶ್ಲೋಕಸ್ಯ ಅರ್ಥಃ ಏವಂ ಅಸ್ತಿ. ಅಯಂ ರಾಮಃ ಲೋಕಾಭಿರಾಮಃ ಶೌರ್ಯವೀರ್ಯ ಪರಾಕ್ರಮೈಃ ಪ್ರಜಾಪಾಲನ ಸಂಯುಕ್ತಃ ರಾಗ ಉಪಹತ ಇಂದ್ರಿಯಃ ನ ತಾದೃಶಃ ಶ್ರೀರಾಮಃ ಲೋಕಾಭಿರಾಮಃ ಅಯಂ ರಾಮಃ ಸರ್ವಜನೈಃ ಶ್ರುತಃ ಇತಿ ಅರ್ಥಃ. ಶೌರ್ಯವೀರ್ಯ ಪರಾಕ್ರಮೈಃ, ಶೌರ್ಯ ಶೂರಸ್ಯ ಭಾವಃ ಶೌರ್ಯಂ ಅಂತ, ಅತ್ಯಂತ ಬ್ರೇವ್ ಆಗಿರುವಂತಹ ಪರಾಕ್ರಮಿಯಾಗಿರುವಂತಹ ಶೌರ್ಯ. ವೀರ್ಯ ವೀರ್ಯವಂತನು, ಪರಾಕ್ರಮಶಾಲಿಯು. ಶೌರ್ಯ ವೀರ್ಯ ಪರಾಕ್ರಮ ಅಂದರೆ ಬಲಗಳಲ್ಲಿಯೇ ಸ್ವಲ್ಪ ಭಿನ್ನತೆಯನ್ನು ಹೊಂದಿರುವಂಥದ್ದು, ಅಂದರೆ ಎಲ್ಲ ರೀತಿಯ ಬಲಗಳನ್ನು ಸಹಿತ ಅಂತ ಅರ್ಥದಲ್ಲಿ. ಶೌರ್ಯ ವೀರ್ಯ ಪರಾಕ್ರಮಗಳಿಂದ ಅಯಂ ರಾಮ ಲೋಕಾಭಿರಾಮ, ಈ ರಾಮನು ಲೋಕ ಜನರಿಗೆ ಅತ್ಯಂತ ಪ್ರೀತಿ ಪಾತ್ರನು. ಅಭಿರಾಮ ಪ್ರಜಾಪಾಲನ ಸಂಯುಕ್ತ, ಯಾವಾಗಲೂ ಪ್ರಜೆಗಳನ್ನು ಪಾಲನೆಯಲ್ಲಿ ತೊಡಗಿದವನು. ಸಂಯುಕ್ತ ಅಂದರೆ ಕೆಲವೊಮ್ಮೆ ರಾಜಕಾರಣಿಗಳು ಕೆಲವೊಮ್ಮೆ ಏನು ಮಾಡ್ತಾರೆ, ಸ್ವಲ್ಪ ದಿವಸ ಎಷ್ಟೋ ದಿವಸಗಳು ಪ್ರಜಾಪಾಲನೆಯಲ್ಲಿ ಇರ್ತಾರೆ, ಅವರಿಗೆ ರೆಸ್ಟ್ ಬೇಕಾಗ್ತದೆ ಅಂತ ಹೇಳಿ 3 ದಿವಸ 1 ವೀಕ್ ರಜೆಯಲ್ಲಿ ಹೋಗಿಬಿಡ್ತಾರೆ. ಕೆಲವು ರಾಜಕಾರಣಿಗಳ ಅಭ್ಯಾಸ ಆಗಿರ್ತದೆ. ಆದರೆ ಶ್ರೀರಾಮ್ ಹೇಗೆ ಕೇಳಿದರೆ ಅವನಿಗೆ ಆ ರೀತಿಯ ರೆಸ್ಟೇ ಇಲ್ಲ, ನೋ ರೆಸ್ಟ್. ನಿರಂತರ ಪ್ರಜಾಪಾಲನೆಯಲ್ಲಿ ಸಂಯುಕ್ತನಾದವನು, ತೊಡಗಿದವನು. ಪ್ರಜಾಪಾಲನೆ ಪ್ರಜಾನಾಂ ಪಾಲನಂ ಧರ್ಮಂ ಇತಿ ಜಾನಾತಿ ಸಹ. ಸಂಯುಕ್ತ ರಾಗ ಉಪಹತ ಇಂದ್ರಿಯ. ಈ ಇಂದ್ರಿಯಗಳು 5 ಸೆನ್ಸ್ ಆರ್ಗನ್ಸ್ ಏನಿದೆ, ಪಂಚೇಂದ್ರಿಯಗಳು, ಸಾಮಾನ್ಯ ಜನರು ಯಾವಾಗಲೂ ಆ ಇಂದ್ರಿಯಗಳಿಂದ ವಶವಾಗಿರ್ತಾರೆ. ಈ ರಾಗಗಳು ಅಂದರೆ ಹಾಗೆ, ರಾಗ ಪ್ಯಾಷನ್, ಆಸೆಗಳು, ಲಾಲಚ್ ಅಂತೇನು ಹೇಳ್ತೇವೆ. ರಾಗ ಉಪಹತ ಇಂದ್ರಿಯ, ಈ ರಾಗಗಳಿಂದ ದೂರನಾದವನು. ತನ್ನ ಆಸಕ್ತಿಗಳು, ಸಾಮಾನ್ಯ ಜನರಿಗೇನಿರ್ತದೆ, ಒಂದು ರಾಗ ಇರ್ತದೆ, ಅವರ ಇಂದ್ರಿಯಗಳು ಏನಾಗ್ತದೆ ಕೇಳಿದರೆ ಹೊರಗಿನ ಪ್ರಪಂಚಕ್ಕೆ ಓಡ್ತದೆ. ಹೀಗೆ ಆಗ ಬೇಕಾದ ವಿಷಯಗಳ ಬಗ್ಗೆ ಚಿಂತನೆ ಇರುವುದಿಲ್ಲ, ಅದರಲ್ಲಿ ವೀಕ್ ಆಗಿಬಿಡ್ತಾರೆ. ಹೊರಗಿನ ವಿಷಯಗಳಲ್ಲಿ ಇಂದ್ರಿಯಗಳಿಗೆ ಏನೆಲ್ಲ ಬೇಕು ಹೊರಗಿನ ಬಾಹ್ಯಮುಖವಾಗಿ ಹೋಗ್ತಾ ಇರ್ತಾರೆ. ಬಟ್ ಶ್ರೀರಾಮ ಹಾಗಲ್ಲ. ರಾಗ ಉಪಹತ ಇಂದ್ರಿಯ, ರಾಗ ಪ್ಲಸ್ ಉಪಹತ ಪ್ಲಸ್ ಇಂದ್ರಿಯ, ರಾಗೋಪಹತ ಗುಣಸಂಧಿ ಪ್ಲಸ್ ಗುಣಸಂಧಿ, ಉಪಹತ ಇಂದ್ರಿಯ ಉಪಹತೇಂದ್ರಿಯ. ಈ ರಾಗಗಳಿಂದ ಇಂದ್ರಿಯಗಳನ್ನು ದೂರ ಮಾಡಿಕೊಂಡವನು, ಅಂದರೆ ಸೆಲ್ಫ್ ಕಂಟ್ರೋಲ್ ಅಂತರ್ಥ. ಪುನಃ ವದಾಮಿ. ಶೌರ್ಯವೀರ್ಯ ಪರಾಕ್ರಮೈ, ಶೌರ್ಯ ವೀರ್ಯ ಪರಾಕ್ರಮಗಳಿಂದ, ಪರಾಕ್ರಮಗಳ ವೀರ್ಯ ಹಾಗೆ ಶೌರ್ಯಗಳ ಅನೇಕ ಮಜಲಗಳನ್ನು ಹೊಂದಿರುವಂತಹ ಪರಾಕ್ರಮಶಾಲಿ ಇವನು. ಪ್ರಜಾಪಾಲನ ಸಂಯುಕ್ತ, ಪ್ರಜಾಪಾಲನೆಯಲ್ಲಿ ರಕ್ಷಣೆ, ಪ್ರೊಟೆಕ್ಷನ್, ಪಾಲನೆ, ಪೋಷಣೆ
ಪ್ರಜಾಪಾಲನ ಸಂಯುಕ್ತ, ಯಾವಾಗಲೂ ಮಾಡುವಂಥವನು, ಚಿಂತನೆ ಮಾಡುವಂಥ ಸಂಯುಕ್ತ, ಸಮ್ಯಗ್ ಯುಕ್ತ, ಪ್ರಜಾನಾಂ ಪಾಲನೆ ಸಮ್ಯಗ್ ಯುಕ್ತ, ರಾಗೋಪಹತೇಂದ್ರಿಯ ನ ರಾಗ ಉಪಹತೇಂದ್ರಿಯ, ರಾಗಗಳಿಗೆ ವಿಷಯಗಳಿಗೆ ತನ್ನ ಇಂದ್ರಿಯಗಳನ್ನು ಬಿಡುವಂಥವನಲ್ಲ. ಅಂದರೆ ಇಂದ್ರಿಯ ಜಿತ್, ಪಂಚೇಂದ್ರಿಯಗಳನ್ನು ಜಯಿಸಿದವನು ಅಂತ ಅರ್ಥ. ಟೋಟಲ್ ಮೀನಿಂಗ್ ಏನು? ಪಂಚೇಂದ್ರಿಯಗಳನ್ನು ಜಯಿಸಿದವನು ಅವನು. ರಾಗ ಉಪಹತೇಂದ್ರಿಯ ಅಯಂ ರಾಮ ಲೋಕಾಭಿರಾಮ, ಅಂತಹ ರಾಮನು ಜನರನ್ನು ಪ್ರೀತಿಸುವಂಥವನು, ಲೋಕ ಅಭಿರಾಮ. ರಮು ಕ್ರೀಡಾಯಾಮ್ ಅಂತ ಸಂತೋಷಪಡಿಸುವನು ಅಂತ ಅರ್ಥ. ರಾಮ ಲೋಕ ಜನರನ್ನು ಎಲ್ಲ ಜನರನ್ನು ಸಹ, ಎಲ್ಲ ಸರ್ವಾತ್ಮನ ಎಲ್ಲ ರೀತಿಯಲ್ಲೂ ಸಹ ಅಭಿರಾಮ ಪ್ರೀತಿಸುವವನು ರಾಮ. ಎಲ್ಲ ಜನರೂ ಸಹ ಇವನನ್ನು ಪ್ರೀತಿಸ್ತಾರೆ, ಇವನು ಸಹ ಪ್ರೀತಿಸ್ತಾನೆ ಪರಸ್ಪರ. ಆದ್ದರಿಂದ ಲೋಕಾಭಿರಾಮ ಅಯಂ ಶ್ರೀರಾಮ ಸರ್ವೈಃ ಜನೈಃ ಶ್ರುತಃ ಇತಿ. ಅಂತಿಮ ಶ್ಲೋಕ ಅಸ್ತಿ 15th ಶ್ಲೋಕ. ರಾಮೋ ವಿಗ್ರಹವಾನ್ ಧರ್ಮಃ ಸಾಧು ಸತ್ಯಪರಾಕ್ರಮಃ ರಾಜಾ ಸರ್ವಸ್ಯ ಲೋಕಸ್ಯ ದೇವಾನಾಮಿವ ರಾಘವಃ ದೇವಾನಾಮಿವ ವಾಸವಃ. ಪುನಃ ಕಥಯಾಮಿ. ರಾಮೋ ವಿಗ್ರಹವಾನ್ ಧರ್ಮಃ ಸಾಧು ಸತ್ಯಪರಾಕ್ರಮಃ ರಾಜಾ ಸರ್ವಸ್ಯ ಲೋಕಸ್ಯ ದೇವಾನಾಂ ಇವ ವಾಸವಃ. ರಾಮೋ ವಿಗ್ರಹವಾನ್ ಧರ್ಮಃ, ರಾಮಃ ವಿಗ್ರಹವಾನ್ ಧರ್ಮಃ ವಿಗ್ರಹವಾನ್. ಈ ರಾಮ ಹೇಗಿದ್ದಾನೆ ಕೇಳಿದರೆ, ಧರ್ಮವೇ ವಿಗ್ರಹ, ದೇಹ ಉಳ್ಳವನು, ಸಾಕ್ಷಾತ್ ಧರ್ಮವೇ ಅವನಾಗಿದ್ದಾನೆ ಅಂತ ಅರ್ಥ. ಸಾಧು ಸತ್ಯಪರಾಕ್ರಮ, ಸಾಧು ನೋಬಲ್ ಪರ್ಸನ್, ಟ್ರೂತ್ಫುಲ್, ಸಾಧು ಗುಡ್ ಪರ್ಸನ್, ಸಾಧು ಸಜ್ಜನ, ಸತ್ಯಪರಾಕ್ರಮ ಸತ್ಯವಂತನು, ಪರಾಕ್ರಮಶಾಲಿಯು. ಯಾಕೆ ಸತ್ಯವಂತರಾದವರೆಲ್ಲ ಪರಾಕ್ರಮಶಾಲಿಗಳಾಗಿರಬೇಕು ಅಂತಿಲ್ಲ, ಪರಾಕ್ರಮ ಇರುವಂಥವರು ಸತ್ಯವಂತರಾಗಿರಬೇಕು ಅಂತಿಲ್ಲ. ಬಟ್ ಈ ಎರಡು ಗುಣಗಳು ಅವನಲ್ಲಿ ಇದೆ, ಬಹಳ ಅದು ರ್ಯಾರ್. ಅದು ದೇವಾನಾಂ ವಾಸವಃ ಇವ, ದೇವತೆಗಳಿಗೆ ವಾಸವಃ ಇಂದ್ರಃ ಅಂತ ಅರ್ಥ. ದೇವತೆಗಳಿಗೆ ಹೇಗೆ ವಾಸವಃ ಇಂದ್ರನು ಕಿಂಗ್, ಹೇಗೆ ದೇವತೆಗಳಿಗೆ ರಾಜ ಯಾರು? ಇಂದ್ರ. ಹಾಗೆ ಗ್ರೇಟ್ ಅವನು. ಈ ರಾಮ ಸರ್ವಸ್ಯ ಲೋಕಸ್ಯ, ಎಲ್ಲ ಲೋಕಗಳಿಗೂ ಸಹ, ಅತಲ ಸುತಲ ಪಾತಾಳ, ದೇವಲೋಕ, ಭೂಲೋಕ, ಪಾತಾಳ ಲೋಕ, ಹಾಗೆ 3 ಲೋಕ ಇಟ್ಕೊಂಡ್ರೂ ಸರಿ, ಅಥವಾ ಅತಲ ಸುತಾಲ ಪಾತಾಳ ಅಂತ ಹೇಳಿ 14 ಲೋಕಗಳು ಅಂತ ಹೇಳ್ತದೆ, ಹಾಗೆ ಇಟ್ಕೊಂಡ್ರೂ ಸರಿ, ಅಥವಾ ಸರ್ವಸ್ಯ ಲೋಕಸ್ಯ, ಎಲ್ಲ ಭೂಪ್ರದೇಶದ ಎಲ್ಲ ಜನರ ರಾಜ, ಕಿಂಗ್ ಅಂತರ್ಥ. ಪುನಃ ವದಾಮಿ, ರಿಪೀಟ್. ಸಾಧು ಸತ್ಯಪರಾಕ್ರಮ ಧರ್ಮ ವಿಗ್ರಹವಾನ್ ರಾಮ, ಧರ್ಮ ವಿಗ್ರಹವಾನ್ ರಾಮ, ಧರ್ಮವನ್ನೇ ತನ್ನ ದೇಹ, ಅವನ ದೇಹ ಬೇರೆಯಲ್ಲ, ಧರ್ಮ ಬೇರೆಯಲ್ಲ, ಧರ್ಮವನ್ನೇ ಸರ್ವದಾ ಚಿಂತೆ ಮಾಡುವಂಥವನು, ವಿಗ್ರಹವಾನ್ ಧರಿಸಿದವನು, ಅತ್ಯಂತ ಸಾಧು, ಸತ್ಯಪರಾಕ್ರಮ ಸತ್ಯವನ್ನು ಪರಾಕ್ರಮವನ್ನು ಹೊಂದಿದವನು, ಸತ್ಯ ಮಾತನಾಡುವಂಥವನು, ಪರಾಕ್ರಮಶಾಲಿಯು. ಹೇಗೆ ವಾಸವಃ ಇಂದ್ರನು ವಾಸವಃ ದೇವಾನಾಂ ಇವ, ದೇವತೆಗಳಲ್ಲಿ ಇಂದ್ರನು ಹೇಗೆ ಶ್ರೇಷ್ಠನೋ, ಅತ್ಯಂತ ಪರಾಕ್ರಮಶಾಲಿಯೋ, ಯಥಾ ತಥಾ ಸರ್ವಸ್ಯ ಲೋಕಸ್ಯ, ಎಲ್ಲ ಲೋಕಗಳಿಗೂ ಸಹ, ಸರ್ವೇಷಾಂ ಜನಾನಾಂ, ಎಲ್ಲ ಜನರಿಗೂ ಸಹ, ಅಯಂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ರಾಜ ವರ್ತತೆ, ರಾಜನಾಗಿದ್ದಾನೆ. ತಾದೃಶಃ ಶ್ರೀರಾಮ ಜನೈಃ ಶ್ರುತಃ. ಫಸ್ಟ್ ಶ್ಲೋಕದಲ್ಲಿ ಏನಿದೆ? ರಾಮೋ ನಾಮ ಜನೈಃ ಶ್ರುತಃ ಇತಿ ಅಸ್ತಿ ಖಲು, ತತ್ರ ಲಿಂಕ್ ಭವತಿ, ಸಂಬಂಧ ಭವತಿ. ಅಂತಹ ಶ್ರೀರಾಮನನ್ನು ಜನರು ಕೇಳಿದ್ದಾರೆ, ಅರ್ಥಾತ್ ತಾದೃಶಃ ಶ್ರೀರಾಮ ಅತ್ಯಂತ ಪ್ರಸಿದ್ಧ ಇತ್ಯರ್ಥಃ. ಏವಂ ಇದಾನಿಂ 15 ಶ್ಲೋಕಾಃ ಸಮಾಪ್ತಾಃ. ಭವಂತಃ ಅರ್ಥಂ ಜ್ಞಾತವಂತಃ ಪ್ರಿಯ ವಿದ್ಯಾರ್ಥಿನಃ.
अग्रिमकक्षायाम् अभ्यासं तत्र पाठयामः। अभ्यासः समयः अस्ति चेत् इदानीमपि पाठयामि। अस्तु, अभ्यासः। फस्ट् मेन् पेज् नम्बर् 15 तत्र अस्मि। एकवाक्येन संस्कृतभाषया उत्तरं लिखत। रामः कस्मिन् वंशे जातः? रामः कस्मिन् वंशे जातः? लिखन्तु। अत्र अस्ति, किञ्चित् अत्र लिखामि। रामः पूर्णवाक्ये लेखनीयम्। इक्ष्वाकुवंशे जातः। रामः कस्मिन् वंशे जातः? इक्ष्वाकुवंशे जातः। फर्स्ट। सेकेंड, इक्ष्वाकुवंशे, आंसर इज इक्ष्वाकुवंशे जातः। शत्रुनिबर्हणः कः? शत्रुनिबर्हणः श्रीरामः। श्रीरामः। शत्रुनिबर्हणः डिस्ट्रायर ಆಫ್ ದ ಎನಿಮೀಸ್, ಶತ್ರುಗಳನ್ನು ನಾಶ ಮಾಡುವಂಥವನು. ಶತ್ರು ನಿಬರ್ಹಣ ಕಃ? ಶ್ರೀರಾಮಃ. ಥರ್ಡ್, ತ್ಯಾಗೇ ರಾಮಃ ಕೇನ ಸಮಃ? ತ್ಯಾಗೇ ರಾಮಃ ಕುಬೇರೇಣ ಸಮಃ. ಥರ್ಡ್ अस्ति अत्र कुबेरेण। कुबेरेण कुबेरेण समः। कुबेरेण। धनदेन समः। त्यागे रामः धनदेन अथवा कुबेरेण समः। फोर्थ क्वेश्चन, रामः कान् स्वजनवत् पश्यति? रामः ಸ್ವಜನವತ್, ಪ್ರಜಾಃ ಪ್ರಜೆಗಳನ್ನ ಸ್ವಜನವತ್, ಸ್ವಜನಸ್ಯ ಚ ರಕ್ಷಿತ, ರಕ್ಷಿತಾ ಸ್ವಸ್ಯ ಧರ್ಮಸ್ಯ, ಸ್ವಜನಸ್ಯ ಚ ರಕ್ಷಿತ. ರಾಮಃ ಪ್ರಜಾಃ रामः कान् स्वजनवत्, स्वजनवन्नित्यं अत्र अस्ति। रामः पौरान्, अत्र अस्ति फोर्थ वन, पौरान्। पौरान्। रामः पौरान्। रामः फोर्थ क्वेश्चन, आंसर रामः पौरान् स्वजनवत् पश्यति। अनन्तरं फिफ्थ क्वेश्चन, रामः कान् अविजित्य संग्रामात् न निवर्तते? कान् अविजित्य, रामः संग्रामं ग्रामार्थे नगरस्य वा गत्वा सौमित्रिसहितः नाविजित्य निवर्तते। कान् अविजित्य, शत्रून् अविजित्य संग्रामात् न निवर्तते। शत्रून्, कान्? शत्रून्। फिफ्थ वन, शत्रून्। शत्रून् अविजित्य, शत्रून् अविजित्य। वासवः केषां राजा? वासवः देवानां राजा। अत्र लिखामि सिक्स्थ वन, देवानां। वासवः केषां राजा? देवानां। वासवः अर्थः कः? इंद्रः। वासवः केषां राजा? देवानां राजा। देवानां राजा। सेकेंड मेन, दशवाक्यैः संस्कृतभाषया कन्नडभाषया आंग्लभाषया वा उत्तरं लिखत। ಶ್ರೀರಾಮಸ್ಯ ಗುಣಾನ್ ಸಂಗ್ರಹ್ಯ ಲಿಖತ. ಈ ಎಲ್ಲ ನಾವು ಏನು 15 ಶ್ಲೋಕಾಸ್ ಏನುಂಟು, 15 ಶ್ಲೋಕಗಳೇನಿದೆ ಅದರ ಒಂದು ಸಮ್ಮರಿಯನ್ನು, ಅರ್ಥವನ್ನು ಬರೀಬೇಕು ಇದರಲ್ಲಿ. ಗುಣಾನ್ ಸಂಗ್ರಹ್ಯ, ರಾಮಸ್ಯ ಸರ್ವಗುಣಾನ್ ಸಂಗ್ರಹ್ಯ ಅತ್ರ ಲೇಖನೀಯಂ. ಎಲ್ಲ ಶ್ಲೋಕಗಳ ಅರ್ಥವನ್ನು ಬರೀಬೇಕು.
ಸಂಗ್ರಹ್ಯ ಅದು ಬ್ರೀಫಾಗಿ ಬರಿಬೇಕು. 5 ಮಾರ್ಕ್ಸ್ ಕ್ವಶನ್ ಕೇಳುವುದರಿಂದ 1 ಪೇಜ್ ಬರಿಬೇಕಾಗ್ತದೆ. ಥರ್ಡ್ ಮೇನ್ ಮಂಜೂಷಾತಃ ಸೂಕ್ತಂ ಪದಂ ಚಿತ್ವಾ ರಿಕ್ತ ಸ್ಥಾನಂ ಪೂರಯೇತ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಥರ್ಡ್ ಮೇನ್ ಧರ್ಮಜ್ಞ ಸತ್ಯಸಂಧಶ್ಚ ಡ್ಯಾಶ್ ಚ ಹಿತೇರತಃ. ಅತ್ರ ಅಧಃ ಉತ್ತರಮಸ್ತಿ, ಬಾಕ್ಸಲ್ಲಿ ಉತ್ತರ ಇದೆ. ಮಂಜೂಷಾಯಾಮ್, ಮಂಜೂಷಾ ಅಂದರೆ ಅದು ಬಾಕ್ಸ್ ಕೆಳಗಡೆ ಅಲ್ಲಿರುವುದು. ಧರ್ಮಜ್ಞ ಸತ್ಯಸಂಧಶ್ಚ ಡ್ಯಾಶ್ ಹಿತೇರತಃ ಪ್ರಜಾನಾಂಚ ಹಿತೇರತಃ ಪ್ರಜಾನಾಂ ಸಂಗ್ರಾಮಾತ್ ಪುನರಾಗತ್ಯ ಕುಂಜರೇಣ ಡ್ಯಾಶ್ ವಾ ರಥೇನ ವಾ ರಥೇನ ವಾ ರಾಮೋ ವಿಗ್ರಹವಾನ್ ಡ್ಯಾಶ್ ರಾಮೋ ವಿಗ್ರಹವಾನ್ ಧರ್ಮಃ ರಾಮೋ ವಿಗ್ರಹವಾನ್ ಧರ್ಮಃ. ಪುನಃ ಕಥಯಾಮಿ, ರಿಪೀಟ್. ಫಸ್ಟ್ ಒನ್ ಪ್ರಜಾನಾಂಚ ಹಿತೇರ್ ಪ್ರಜಾನಾಂ. ಸೆಕೆಂಡ್ ಒನ್ ಕುಂಜರೇಣ ರಥೇನ ವಾ ರಥೇನ. ಥರ್ಡ್ ರಾಮೋ ವಿಗ್ರಹವಾನ್ ಧರ್ಮಃ ಧರ್ಮಃ. ಫೋರ್ತ್ ಮೇನ್ ಪಾಠನಾಂ ಉಲ್ಲಿಖ್ಯ ಅಧೋ ನಿರ್ದಿಷ್ಟ ಸಂಖ್ಯಾಕಾನಾಂ ಶ್ಲೋಕಾನಾಂ ಅನುವಾದಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಕೃತ. ಸೊ ಶ್ಲೋಕ ಸಂಖ್ಯಾ 3rd, 4th, 5th, 8th, 9th, 13th, 15th. I repeat, 3rd, 4th, 5th, 8th ಶ್ಲೋಕ, 9th ಶ್ಲೋಕ, 13th ಶ್ಲೋಕ, 15th ಶ್ಲೋಕ. ಈ ಶ್ಲೋಕಗಳೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಅನುವಾದಕ್ಕೆ ಕೇಳುವಾಗ, ಈ ಪಾಠದ ಅನುವಾದಕ್ಕೆ ಕೇಳುವಾಗ ಪೋಯಮ್ ಇದನ್ನೇ ಕೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕಾಸ್. ಸೊ ಇಲ್ಲಿಗೆ ಎಲ್ಲ ಈ 3rd ಲೆಸನ್ ಏನಿದೆ, 2nd ಲೆಸನ್ ಆದರ್ಶ ಗುಣ ಕಂಪ್ಲೀಟ್. ಯೋಗ್ಯತಾ ವಿಸ್ತಾರವನ್ನು ಪರೀಕ್ಷೆಯಲ್ಲಿ ಕೇಳುವುದಿಲ್ಲ, ಸಂಪೂರ್ಣ ಆಯಿತು. ಪುನಃ ಪುನಃ ಓದಬೇಕು. ಕೃಪಯಾ ಪುನಃ ಪುನಃ ಪಠತು, ಅರ್ಥಃ ಭವತಿ. ಶ್ಲೋಕಾಃ ಅತ್ರ ಸರಳಾಃ ಸಂತಿ ಶ್ಲೋಕಾಃ, ಅವಗಚ್ಚಂತು. ತೇನ ಪರೀಕ್ಷಾಯಾಂ ಉತ್ತಮಾಂಕಾನ್ ಪ್ರಾಪ್ನುವಂತಿ ಇತಿ ಸಂಪ್ರಾರ್ಥ್ಯ ತಥಾ ವಿಚಿಂತ್ಯ ಅದ್ಯತನ ಕಕ್ಷಾ ಸಂಪೂರ್ಣಾ ಜಾತಾ. ಧನ್ಯವಾದಾः. ಶುಭಂ ಭೂಯಾತ್.